ಪ್ರತಿಯೊಬ್ರು ಲೈಫಲ್ಲೂ 4 ಜನ ಇರ್ತಾರೆ, ಹುಟ್ಟಿನಿಂದ ಸಾಯೋವರೆಗೂ. ಹುಟ್ಟಿದಾಗ ಬುದ್ಧಿ ಹೇಳೋಕೆ, ಸತ್ತಾಗ ಹೆಗ್ಲು ಕೊಡೋಕೆ. ಆದ್ರೆ ನಮಗ್ ಸಾವು ಬಂದ್ರು ಆ 4 ಜನಕ್ ಸಾವು ಅನ್ನೋದಿಲ್ಲ. ಹೆಂಗೆ ಅಂದ್ರೆ, ಗಂಡ್ ಮಗು ಹೋದ್ರೆ ಒಂದ್ ಮಾತಾಡ್ತಾರೆ, ಹೆಣ್ಮಗು ಹೋದ್ರೆ ಒಂದ್ ಮಾತಾಡ್ತಾರೆ. ಇನ್ನ ಹೆಸರು ಇಡ್ಬೇಕಲ್ಲ, ಸೊ ಒಬ್ಬೊಬ್ರು ಒಂದೊಂದ್ ಹೆಸರು ಇಡ್ತಾರೆ. ಬೆಳೀತಾ ಸ್ಕೂಲ್ ಸೇರಿದ್ಮೇಲೆ ಅಷ್ಟ್% ತಗೋ, ಇಷ್ಟ್% ತಗೋ ಅಂತ ಒಬ್ಬೊಬ್ರು ಒಂದೊಂದ್ ಹೇಳ್ತಾರೆ. ಕಾಲೇಜಿಗೆ ಹತ್ರ ಆಗ್ತಿದ್ದಂಗೆ ಅದ್ರಲ್ಲಿ ಸ್ಕೋಪ್ ಇದೆ, ಇದ್ರಲ್ಲಿ ಸ್ಕೋಪ್ ಇದೆ ಅಂತ ಒಬ್ಬೊಬ್ರು ಒಂದೊಂದ್ ಹೇಳ್ತಾರೆ. ಇನ್ನ ಫೇಲ್ ಆದ್ರೆ ಒಂದೊಂದ್ ತರ, ಪಾಸ್ ಆದ್ರೆ ಒಂದೊಂದ್ ತರ. ಕೆಲ್ಸಕ್ಕೆ ಹೋಗಿ ಸಂಬಳ ತಗೊಂಡ್ರೆ ಇದು ಒಂದ್ ಕೆಲ್ಸನಾ, ಇಷ್ಟೇನಾ ಸಂಬಳ ಅನ್ನೋ ತರ ಒಬ್ಬೊಬ್ರು ಒಂದೊಂದ್ ತರ ಮಾತಾಡ್ತಾರೆ. ಇನ್ನ ಈ ತರಾವರಿ ಜನಗಳ ಸಹವಾಸ ಬೇಡ ಅಂತ ನೆಮ್ಮದಿಯಾಗಿ ಜೀವನ ನಡೆಸೋಣ ಅಂದ್ರೆ ಹೋಗೋರು ಬರೋರೆಲ್ಲ 4 ಜನ ಸಂಪಾದನೆ ಮಾಡೋ ಗೊತ್ತಾಗತ್ತೆ ಅಂತಾರೆ. ಇನ್ನ ಕೆಲವರು 4 ಜನ ಏನ್ ಅನ್ಕೊಳಲ್ಲ ಅಂತಾನು ಅಂತಾರೆ. ಇಷ್ಟೆಲ್ಲ 4 ಜನ ಟೆನ್ಷನ್ ಜೊತೆ ಇನ್ನೂ ಒಬ್ರು ಇದಾರಂತೆ, ಇವ್ರಿಗೆಲ್ಲ ಗಾಡ್ ಫಾದರು, ಅದೇ ಮೇಲಿರೋನು. ಏನೋ ಮಿಸ್ ಆಗಿ ಮಿಸ್ಟೇಕ್ ಆಗಿರುತ್ತೆ, ಅದಕ್ಕೆ ಮೇಲಿರೋ ನೋಡ್ಕೊತಾನೆ ಅಂತಾರೆ. ಒಂದೊಂದ್ಸಲ ಕೇಳೋಣ ಅನ್ಸುತ್ತೆ ಆ ಮೇಲಿರೋನ್ನ. ಆ 4 ಜನ ಯಾರು ಅಂತ ನನಗೆ ಹೇಳ್ಬಿಟ್ರೆ ಹುಡಿಕೊಂಡು ಹೊಡಿತೀನಿ ನನ್ನ ಮಕ್ಕಳಿಗೆ. ನಿಮ್ಗಳಿಗೇನಾದ್ರು ಗೊತ್ತಾ ಆ 4 ಜನ ಯಾರು ಅಂತ?